ಗೂಗಲ್ ಡ್ರೈವ್ ನಿಮ್ಮ ಫೈಲ್ಗಳು ಯಾವಾಗಲೂ ನಿಮ್ಮೊಂದಿಗೆ. ಗೂಗಲ್ ಡ್ರೈವ್, ಯೋರ್ ಫೈಲ್ಸ್ ಆಲ್ವೇಸ್ ವಿತ್ ಯು. ರೋಷನ್ನ ಮೊಬೈಲ್ ಇದ್ದಕ್ಕಿದ್ದಂತೆ ಕೆಟ್ಟು ಹೋಯಿತು. ಅವನ ಫೋನ್ನಲ್ಲಿ ಹಲವು ಪ್ರಮುಖ ದಾಖಲೆಗಳು ಮತ್ತು ಫೋಟೋಗಳು ಇದ್ದವು. ಚಿಂತೆಯಲ್ಲಿದ್ದ ರೋಷನ್ನನ್ನು ನೋಡಿ ಅವನ ಸಹೋದರಿ ಮೀನಲ್ ಅವನಿಗೆ ಗೂಗಲ್ ಡ್ರೈವ್ ಬಳಸಲು ಸಲಹೆ ನೀಡಿದಳು. ಅವಳು ಸ್ವತಃ ಅದನ್ನು ತನ್ನ ಕಚೇರಿ ಕೆಲಸಕ್ಕೆ ಬಳಸುತ್ತಿದ್ದಳು. ಅವಳು ಹೇಳಿದಳು, ಗೂಗಲ್ ಡ್ರೈವ್ ಒಂದು ಕ್ಲೌಡ್ ಆಧಾರಿತ ಸ್ಟೋರೇಜ್ ಸೇವೆಯಾಗಿದೆ ಎಂದು. ಅಂದರೆ ನಿಮ್ಮ ಫೈಲ್ಗಳನ್ನು ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಸಂಗ್ರಹಿಸಲಾಗುವುದಿಲ್ಲ, ಬದಲಿಗೆ ಇಂಟರ್ನೆಟ್ನಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸಲಾಗುತ್ತದೆ. ನಿಮಗೆ ಅವಶ್ಯಕವೆನಿಸಿದಾಗ ಅವುಗಳನ್ನು ಮತ್ತೆ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಅದಕ್ಕಾಗಿ ನಿಮಗೆ ಒಂದು ಗೂಗಲ್ ಖಾತೆ ಬೇಕಾಗಿರುತ್ತದೆ. ಮೀನಲ್ ತನ್ನ ಮೊಬೈಲ್ನಲ್ಲಿ ಗೂಗಲ್ ಡ್ರೈವ್ ಅನ್ನು ತೆರೆದು ರೋಷನ್ಗೆ ಅದನ್ನು ಹೇಗೆ ಬಳಸಬೇಕೆಂದು ತೋರಿಸುವುದಷ್ಟೇ ಅಲ್ಲದೆ ಅದರ ವೈಶಿಷ್ಟ್ಯಗಳನ್ನು ಸಹ ವಿವರವಾಗಿ ತಿಳಿಸಿದಳು. ಉದಾಹರಣೆಗೆ, ಫೈಲ್ಗಳನ್ನು ನಿರ್ವಹಿಸಲು ಮತ್ತು ವ್ಯವಸ್ಥಿತವಾಗಿಡಲು ಅದು ಹೇಗೆ ಸಹಾಯ ಮಾಡುತ್ತದೆ, ಗೂಗಲ್ ಡ್ರೈವ್ ಅನ್ನು ಉಪಯೋಗಿಸುವುದು ಹೇಗೆ ಎಂದು. ಅಪ್ಲಿಕೇಶನ್ ಪರದೆಯ ಕೆಳಭಾಗದಲ್ಲಿ 4 ಆಯ್ಕೆಗಳು ಕಾಣಿಸುತ್ತವೆ: ಹೋಮ್, ಸ್ಟಾರ್ಟ್, ಶೇರ್ಡ್ ಮತ್ತು ಫೈಲ್ಸ್. ಹೋಮ್ ಇದು ನೀವು ಇತ್ತೀಚೆಗೆ ತೆರೆದ ಫೈಲ್ಗಳನ್ನು ತೋರಿಸುತ್ತದೆ. ಸ್ಟಾರ್ಟ್ ಇದು ನೀವು ಪ್ರಮುಖವೆಂದು ಸ್ಟಾರ್ ಹಾಕಿದ ಫೈಲ್ಗಳನ್ನು ತೋರಿಸುತ್ತದೆ. ಶೇರ್ಡ್ ಇಲ್ಲಿ ಬೇರೆಯವರು ನಿಮ್ಮೊಂದಿಗೆ ಹಂಚಿಕೊಂಡಿರುವ ಫೈಲ್ಗಳು ಇರುತ್ತವೆ. ಫೈಲ್ಸ್ ಇದು ನೀವು ಮಾಡಿದ ಮತ್ತು ಸೇವ್ ಮಾಡಿದ ಎಲ್ಲಾ ಫೈಲ್ಗಳನ್ನು ತೋರಿಸುತ್ತದೆ. ರೋಷನ್ ಫೈಲ್ಗಳನ್ನು ಅಪ್ಲೋಡ್ ಮಾಡುವುದು ಹೇಗೆಂದು ತಿಳಿದುಕೊಳ್ಳಲು ಉತ್ಸುಕನಾಗಿದ್ದನು. ಮೀನಲ್ ಹೇಳಿದಳು, ನ್ಯೂಗೆ ಹೋಗಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಂತರ ಫೈಲ್ ಅನ್ನು ಆಯ್ಕೆ ಮಾಡಿ. ಫೈಲ್ ಅಪ್ಲೋಡ್ ಆಗುತ್ತದೆ. ಈ ಫೈಲ್ಗಳನ್ನು ಆರ್ಗನೈಸ್ ಮಾಡುವ ಮತ್ತು ಅವುಗಳನ್ನು ಗೂಗಲ್ ಡ್ರೈವ್ನಲ್ಲಿ ಇಡಲು ಫೋಲ್ಡರ್ ರಚಿಸುವ ವೈಶಿಷ್ಟ್ಯವೂ ಇದೆ. ನ್ಯೂ ಫೋಲ್ಡರ್ಗೆ ಹೆಸರನ್ನು ಆರಿಸಿ, ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಹೊಸ ಫೋಲ್ಡರ್ ಸಿದ್ಧವಾಗುತ್ತದೆ. ಈಗ ನೀವು ಅದರಲ್ಲಿ ಅಗತ್ಯ ಫೈಲ್ಗಳನ್ನು ಇರಿಸಬಹುದು. ಒಂದು ವೇಳೆ ನೀವು ಗೂಗಲ್ ಡ್ರೈವ್ನಲ್ಲಿ ಈಗಾಗಲೇ ಇರುವ ಫೈಲ್ ಅನ್ನು ಒಂದು ಫೋಲ್ಡರ್ನಿಂದ ಇನ್ನೊಂದಕ್ಕೆ ಕಳುಹಿಸಲು ಬಯಸಿದರೆ, ಆಗ ಫೈಲ್ನ ಮುಂದೆ ಇರುವ 3 ಚುಕ್ಕೆಗಳ ಮೇಲೆ ಕ್ಲಿಕ್ ಮಾಡಿ. ಮೂವ್ ಹೊಸ ಫೋಲ್ಡರ್ ಆಯ್ಕೆ ಮಾಡಿ. ಮೂವ್ ಮೇಲೆ ಕ್ಲಿಕ್ ಮಾಡಿ. ಈಗ ಫೈಲ್ ಮತ್ತೊಂದು ಫೋಲ್ಡರ್ಗೆ ಹೋಗುತ್ತದೆ. ಫೈಲ್ ಅಪ್ಲೋಡ್ ಆದ ನಂತರ ಅದನ್ನು ಡೌನ್ಲೋಡ್ ಮಾಡಲು ಫೈಲ್ನ ಮುಂದೆ ಇರುವ 3 ಚುಕ್ಕೆಗಳ ಮೇಲೆ ಕ್ಲಿಕ್ ಮಾಡಿ ಮತ್ತು ಡೌನ್ಲೋಡ್ ಬಟನ್ ಒತ್ತಬೇಕು ಎಂದು ಮೀನಲ್ ವಿವರಿಸಿದಳು. ಒಂದು ವೇಳೆ ಫೈಲ್ ಅನ್ನು ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳುವುದಾದರೆ ಅದು ಸಹ ತುಂಬಾ ಸುಲಭ ಎಂದು ಮೀನಲ್ ವಿವರಿಸಿದಳು. ಫೈಲ್ ಅಥವಾ ಫೋಲ್ಡರ್ನ ಮುಂದೆ ಕೊಟ್ಟಿರುವ 3 ಚುಕ್ಕೆಗಳ ಮೇಲೆ ಕ್ಲಿಕ್ ಮಾಡಿ. ಶೇರ್ ಆಯ್ಕೆಯನ್ನು ಆರಿಸಿ. ಇಮೇಲ್ ಐಡಿ ಹಾಕಿರಿ. ವೀವರ್, ಕಮೆಂಟರ್ ಅಥವಾ ಎಡಿಟರ್ ಆಯ್ಕೆಗಳಲ್ಲಿ ಒಂದನ್ನು ಆರಿಸಿ. ಫೈಲ್ ಶೇರ್ ಆಗುತ್ತದೆ ಎಂದು ಮೀನಲ್ ವಿವರಿಸಿದಳು. ಇಂಟರ್ನೆಟ್ ಇಲ್ಲದಿದ್ದರೂ ಸಹ ಗೂಗಲ್ ಡ್ರೈವ್ನ ಫೈಲ್ಗಳನ್ನು ಆಫ್ಲೈನ್ನಲ್ಲಿ ವೀಕ್ಷಿಸಬಹುದು ಎಂದು ಮೀನಲ್ ಹೇಳಿದಳು. ಇದಕ್ಕಾಗಿ ಫೈಲ್ನ 3 ಚುಕ್ಕೆಗಳ ಮೇಲೆ ಕ್ಲಿಕ್ ಮಾಡಿ, ನಂತರ ಮೇಕ್ ಅವೈಲೇಬಲ್ ಆಫ್ಲೈನ್ ಮೇಲೆ ಕ್ಲಿಕ್ ಮಾಡಿ. ಈಗ ಆ ಫೈಲ್ ಅನ್ನು ಇಂಟರ್ನೆಟ್ ಇಲ್ಲದಿದ್ದರೂ ಸಹ ನೋಡಬಹುದು. ರೋಷನ್, ಒಂದು ವಿಷಯ ನೆನಪಿನಲ್ಲಿಡು, ನೀನು ಗೂಗಲ್ ಡ್ರೈವ್ನಲ್ಲಿ 15 GB ವರೆಗೆ ಉಚಿತ ಸ್ಟೋರೇಜ್ ಅನ್ನು ಬಳಸಬಹುದು. ಅದರ ನಂತರ ನೀನು ಹೆಚ್ಚುವರಿ ಸ್ಟೋರೇಜ್ಗಾಗಿ ಹಣ ಪಾವತಿಸಬೇಕಾಗುತ್ತದೆ. ಮೀನಲ್ ಅವರ ಕಚೇರಿಯಲ್ಲಿ ಅನೇಕ ಜನರು ಒಂದೇ ಪ್ರಾಜೆಕ್ಟ್ನಲ್ಲಿ ಒಟ್ಟಿಗೆ ಕೆಲಸ ಮಾಡುತ್ತಾರೆ. ಅಂತಹ ಸಮಯದಲ್ಲಿ ಪೂರ್ಣವಾಗಿ ಡ್ರೈವ್ ಫೋಲ್ಡರ್ ಅನ್ನು ಶೇರ್ ಮಾಡುವುದು ಬಹಳ ಪ್ರಯೋಜನಕಾರಿಯಾಗಿದೆ. ಪ್ರತಿಯೊಬ್ಬರಿಗೂ ಅಗತ್ಯವಿರುವ ಫೈಲ್ಗಳು ಒಂದೇ ಸ್ಥಳದಲ್ಲಿ ಸಿಗುತ್ತವೆ ಮತ್ತು ಅನೇಕ ಜನರು ಒಂದೇ ಡಾಕ್ಯುಮೆಂಟ್ನಲ್ಲಿ ಕಾಮೆಂಟ್ ಅಥವಾ ಬದಲಾವಣೆಗಳನ್ನು ಮಾಡಬಹುದು. ಇಂದು ಗೂಗಲ್ ಡ್ರೈವ್ ಬಗ್ಗೆ ತಿಳಿದುಕೊಳ್ಳುವುದು ಒಂದು ಅತ್ಯಗತ್ಯ ಕೌಶಲ್ಯವಾಗಿದೆ. ಒಳ್ಳೆಯ ವಿಷಯ ಏನೆಂದರೆ, ರೋಷನ್ನ ಮೊಬೈಲ್ ಈಗ ಸರಿಯಾಗಿದೆ ಮತ್ತು ಅವನು ಈಗ ತನ್ನ ಅಗತ್ಯ ಫೈಲ್ಗಳನ್ನು ಗೂಗಲ್ ಡ್ರೈವ್ಗೆ ಅಪ್ಲೋಡ್ ಮಾಡಿದ್ದಾನೆ. ರೋಷನ್ ಅಂತೂ ಗೂಗಲ್ ಡ್ರೈವ್ ಅನ್ನು ಹೇಗೆ ಬಳಸಬೇಕೆಂದು ಕಲಿತನು. ಈಗ ನಿಮ್ಮ ಸರದಿ.
ಈ ವಿಡಿಯೋ ಮೂಲಕ ನಾವು ಗೂಗಲ್ ಡ್ರೈವ್ ಅನ್ನು ಸರಳ ರೀತಿಯಲ್ಲಿ ಹೇಗೆ ಬಳಸಬಹುದು ಎಂಬುದನ್ನು ಕಲಿತಿದ್ದೇವೆ. ಇದು ಫೈಲ್ಗಳನ್ನು ಸುರಕ್ಷಿತವಾಗಿರಿಸಲು, ಇತರರೊಂದಿಗೆ ಸೇರಿ ಕೆಲಸ ಮಾಡಲು ಮತ್ತು ಕೆಲಸವನ್ನು ಉತ್ತಮವಾದ ರೀತಿಯಲ್ಲಿ ನಿರ್ವಹಿಸಲು ನಮಗೆ ಸಹಾಯ ಮಾಡುತ್ತದೆ. ಈಗ ನಾವು ನಮ್ಮ ಡಿಜಿಟಲ್ ಕೆಲಸಗಳನ್ನು ಹೆಚ್ಚು ಸರಳ ಮತ್ತು ಸಂಘಟಿತ ರೀತಿಯಲ್ಲಿ ಮಾಡಬಹುದು. ನಿಮಗೆ ಒಂದು ಕೆಲಸ: ವಿಡಿಯೋದಲ್ಲಿ ತೋರಿಸಿರುವ ಫೀಚರ್ಗಳ ಹೊರತಾಗಿ ಗೂಗಲ್ ಡ್ರೈವ್ನಲ್ಲಿ ಲಭ್ಯವಿರುವ ಇತರ ಆಯ್ಕೆಗಳನ್ನು ಎಕ್ಸ್ಪ್ಲೋರ್ ಮಾಡಿ ಮತ್ತು ನಿಮ್ಮ ಫೈಲ್ಗಳನ್ನು ಸುರಕ್ಷಿತವಾಗಿಡಲು ಕಲಿಯಿರಿ.